नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ಅನಧಿಕೃತವಾಗಿ ನೀಡುವ ಕುರಿತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇರುವುದು ಜಿಲ್ಲಾಧ್ಯಕ್ಷರಾದ ಅವರಿಗೆ ಸ್ವಾಗತ ಕೋರ್ತೇನೆ. ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ಕಾರಣ ಇಷ್ಟೇ, ಭಾರತ ರಾಷ್ಟ್ರೀಯ ಭದ್ರತೆಗೆ ಆತಂಕವಾಗತಕ್ಕಂಥ ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು PRCಯನ್ನು ಇವತ್ತು ಸರ್ಕಾರ ಅಧಿಸೂಚನೆ ಹೊರಡಿಸಿದ್ರಿಂದ ಇದು ಉದ್ದೇಶ, ಇದರಿಂದ ರಾಷ್ಟ್ರೀಯ ಭದ್ರತೆಗೆ ಕಾನೂನಿಗೆ ತೊಡಕಾಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ತನ್ನ ಮತಗಳನ್ನು ಗಟ್ಟಿ ಮಾಡುವ ಮೂಲಕ ದೇಶದ ಭದ್ರತೆಯನ್ನು ಹಾಳು ಮಾಡುವ ವಿಚಾರ ಮಾಡದೆ ಇವತ್ತು ಬಾಂಗ್ಲಾದೇಶಿಗರ ವಲಸಿಗರನ್ನ ಇವತ್ತೇನವರು ವಾಸ್ತವವನ್ನು ಹೂಡಿದಾರೆ ಇಲ್ಲಿ ಅವರನ್ನ ಅಧಿಕೃತ ಮಾಡುವಂತ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಅಷ್ಟೇ ಅಲ್ಲದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲ್ಲಿ SIR ನಡೆದಂಥ ಸಂದರ್ಭದಲ್ಲಿ ಅವರು ಅನಧಿಕೃತ ಅಂತಕ್ಕಂಥದ್ದು, ಅವರು ಬಾಂಗ್ಲಾದೇಶಕ್ಕೆ ಅಂತಕ್ಕಂಥದ್ದೇನು ಗುರುತಿಸಿ ಇವತ್ತು ಹೊರಗುಳಿದಂಥ ಸಾಕಷ್ಟು ಲಕ್ಷ ಜನ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಬಂದಿದ್ದರಿಂದ ಅವರನ್ನು ಕೂಡ ಅಧಿಕೃತ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಮತಗಟ್ಟೆಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ದೇಶದ ಭದ್ರತೆಯನ್ನು ಹಾಳು ಮಾಡಿ ಇವತ್ತು ಮಾಡ್ತಕ್ಕಂಥ ಈ ಕೆಲಸಕ್ಕೆ ನಾವು ವಿರೋಧ ಮಾಡ್ತಕ್ಕಂಥದ್ದು. ಇದರ ಸಲುವಾಗಿ ಕೇಂದ್ರ ಸರ್ಕಾರ ಗೃಹ ಇಲಾಖೆ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಇವತ್ತು ಎಲ್ಲ ನಾಗರಿಕರಿಗೂ ಒಂದೇ ಪೌರತ್ವ ಕೊಡ್ತಕ್ಕಂಥ ಕಾನೂನು ಇದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಏನು ಈಗ ಕಾಯಂ ನಿವಾಸಿ ಕೊಡ್ತಕ್ಕಂಥ ಪ್ರಮಾಣ ಪತ್ರ ಕೊಡುವ ಮೂಲಕ ಅವರನ್ನು ಒಂದು ಸಪರೇಟ್ ವರ್ಗವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಹೊಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಇನ್ನೊಂದು ಕಾರಣ ಅಂದ್ರೆ ಈ ರೀತಿ ಮಾಡೋದ್ರಿಂದ ನೀವೇನು ಅಕ್ರಮ ಬಾಂಗ್ಲಾದೇಶಿಗರಿಗೆ ಪಶ್ಚಿಮ ಬಂದಂಥವ್ರಿಗೆ ಏನು ನೀವು ಶಾಶ್ವತ ನಿವಾಸಿ ಸರ್ಟಿಫಿಕೇಟ್ ಕೊಟ್ರಿ ಅಂದ್ರೆ ಅವ್ರಿಲ್ಲೇ ಪಡಿತರ ಚೀಟಿ ಪಡ್ಕೊಳಕ್ ಅನುಕೂಲ ಆಗ್ತೈತಿ. ಒಂದ್ ವೇಳೆ ಅವ್ರು ಪಡಿತರ ಚೀಟಿ ಪಡ್ಕೊಂಡ್ರೆ ಅಂದ್ರೆ ನಮ್ಮ ರಾಜ್ಯದ ಬಡವ್ರಿಗೂ ಕೂಡ ಆ ಪಡಿತರ ಸಿಗ್ತಕ್ಕಂಥ ಅನಾನುಕೂಲತೆ ಆಗೋದ್ರಿಂದ ಇವತ್ತು ಒಟ್ಟಾಗಿ ನೀವು ಕಾಂಗ್ರೆಸ್ ಕಾನೂನು ಅಡಿಯಲ್ಲಿ ಕೂಡ 14ನೇ ಸಂವಿಧಾನ 14ನೇ ಕಲಂ ಪ್ರಕಾರ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಈ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಈ ಕೆಟ್ಟ ಕೆಲಸಕ್ಕೆ ಹಾಕಿದ್ದಾರೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗಿರ್ಬೋದು, ಇವತ್ತು ನಮ್ಮ ಕೇಂದ್ರ ಗೃಹ ಇಲಾಖೆ ಕೂಡ ಈ ಪತ್ರವನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿದೀವಿ. ದಯಮಾಡಿ ಈ ಪತ್ರವನ್ನು ಮುಟ್ಟಿಸುವ ಮೂಲಕ ಇದು ಒಂದು ಭಾಗ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕೆಲಸ ಅದಾವ ಇವತ್ತು. ಆದ್ದರಿಂದ ಇದು ಮುಖ್ಯವಾಗಿ ಇದು ನಾವು ಇವತ್ತು ಕನ್ಸಿಡರ್ ಮಾಡಿದೀವಿ. ದಯಮಾಡಿ DC ಅವರು ನಮ್ಮ ಕೇಂದ್ರ ಸರ್ಕಾರ ಕಳಿಸ್ಬೇಕಂತ ಮನವಿ. आपसे मुलाकात, तब तक नमस्कार और देखते रहिए TV 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।